ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ harinijayanth. ನಾನಿವತ್ತು ಕಲ್ತಪ್ಪ ಮಾಡಬೇಕು ಅಂತ ಇದ್ದೀನಿ. ಈ ಒಂದು ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿನ ನಾನು ನೆನೆ ಹಾಕಿದ್ದೀನಿ. ಇದನ್ನು 3 ಗಂಟೆ ನೆನೆದಿದೆ ನೋಡಿ. ನೆಂದು ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ರುಬ್ಬಕ್ಕೆ ಹಾಕಬೇಕಾದ್ರೆ ನಾನು 1 ಗ್ಲಾಸು ಅಕ್ಕಿಗೆ ಇಷ್ಟು ಚಿಕ್ಕ ಕಪ್ಪಲ್ಲಿ ನಾನು ಕುಚಲಕ್ಕಿಯ ಅನ್ನನ ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, 1 ಮುಷ್ಟಿಯಷ್ಟು ತೆಂಗಿನ ತುರಿ, ಇದೆಲ್ಲವನ್ನು ಹಾಕಿಬಿಟ್ಟು ನಾವು ರುಬ್ಬಿ ತೊಗೊಂಡು ಬರ್ತೀನಿ. ಅಕ್ಕಿ ಗ್ರೈಂಡರಲ್ಲಿ ಹಾಕಿದ್ದೀನಿ. ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇದು ಮಾಡೋಣ. ಯಾಕಂದರೆ ನಾನು ಬೆಲ್ಲದ ನೀರು ಹಾಕಬೇಕು. ಸ್ವಲ್ಪ ಬಿಸಿ ಇದೆ, ಮತ್ತೆ ಹಾಕ್ತೀನಿ ನಾನು ಮಿಕ್ಸ್ ಮಾಡಿ. ಹಿಟ್ಟು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇವಾಗ ಹಿಟ್ಟಿಗೆ ಒಂದು ಮುಷ್ಟಿಯಷ್ಟು ನಾನು ಅಡಿಗೆ ಸೋಡಾನ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಇಟ್ಬಿಡೋಣ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ನಾವು ಕಲ್ತಪ್ಪನ. ಓಕೆ, 4 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾನು ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಕಲ್ತಪ್ಪ ತಲೆ ಹಿಡಿಬೇಕು ಅಂತ ಹೇಳ್ತಾರೆ. ನನಗೆ ಯಾಕೋ ಅದು ಇಷ್ಟ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟು ಬರಲಿ ಅಂತ. ಆಲ್ಮೋಸ್ಟ್ ಯಾರು ತುಪ್ಪ ಯೂಸ್ ಮಾಡಲ್ಲ, ನಾನು ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಕಟ್ ಮಾಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿಯನ್ನು ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕಾಗಿ ಏನೂ ಇಲ್ಲ, ಲೈಟಾಗಿ ಫ್ರೈ ಮಾಡಿದರೆ ಸಾಕು. ಯಾಕಂದರೆ ಅದು ನಾವು ಹಿಟ್ಟು ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ನಾವು ಇದು ಮಾಡಬೇಕಾದ್ರೆ ಆನಿಯನ್ ಅದರ ಜೊತೆನೇ ಅದು ಇದಾಗುತ್ತೆ, ಫ್ರೈ ಆಗುತ್ತೆ. ಸ್ವಲ್ಪ ಲೈಟಾಗಲಿ, ಇಷ್ಟು ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕಾಗಿಲ್ಲ ಏನು. ಯಾಕಂದರೆ ಮತ್ತೆ ಫ್ರೈ ಆಗುತ್ತೆ. ಸ್ವಲ್ಪ ನಾನು ತೆಗೆದಿರ್ತೀನಿ, ಹಿಟ್ಟಿನ ಮೇಲೆ ಹಾಕೋಕ್ಕೆ ಇಷ್ಟು ತೆಗಿತೀನಿ ನಾನು. ಇದಕ್ಕೆ ಹಿಟ್ಟು ರುಬ್ಬಿರೋ ಹಿಟ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇಟ್ಟಿರೋ ಆನಿಯನ್ನ ಇದರ ಮೇಲೆ ನಾನು ಎಲ್ಲ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೋಬೇಕು. ಈ ಥರ ಮೇಲೆ ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ ಹಾಕಿದರೆ ತಳಗಲ್ಲು ಇರುತ್ತೆ, ಮೇಲೆ ನಮಗೆ ಆನಿಯನ್ ಮತ್ತು ತೆಂಗಿನಕಾಯಿ ಪೀಸಸ್ ಎಲ್ಲ ಸಿಗುತ್ತೆ. ಇದು ನಾವು ಬೇಯಕ್ಕೆ ಇಡಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲೇ ಇಟ್ಬಿಡಬೇಕು. ಬೇಯಕ್ಕೆ 20 ಮಿನಿಟ್ಸ್ 25 ಮಿನಿಟ್ಸ್ ನೋಡೋಣ ನಾವು ಬೆಂದಮೇಲೆ. ಯಾಕಂದರೆ ಇದಕ್ಕೆ ನಾವು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿರೋದ್ರಿಂದ ನಾನು ಇದಕ್ಕೆ ಸಿಟಿ ಹಾಕಲ್ಲ, ಬರೀ ಕುಕ್ಕರ್ ಮುಚ್ಚಳ ಇಟ್ಬಿಟ್ಟು ನಾನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಕುಕ್ಕರ್ನ ಇದು ಮುಚ್ತಾ ಇದ್ದೀನಿ, ಸಿಟಿ ಹಾಕಲ್ಲ. ಆಫ್ ಮಾಡ್ತಾ ಇದ್ದೀನಿ. 20 ನಿಮಿಷ ಆಯಿತು, ಏನಾಗಿದೆ ನೋಡೋಣ.
ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ನಾವೊಂದು ಸ್ಟಿಕ್ ಅಥವಾ ನಾನು ಚಾಕು ಈ ಥರ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಹಂತ ಇದೆ. ನೋಡಿ ಬೆಂದಿದೆ. 1-2 ನಿಮಿಷ ಇರಲಿ, ಹೀಗೇನೆ ಇರಲಿ. ಆರಿದ ಮೇಲೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲ್ತಪ್ಪ ರೆಡಿ. ಸ್ವಲ್ಪ ಬಿಸಿ ಇದೆ. ಆಹಾ ನೋಡಿ, ವಾವ್. ಸ್ಮೂತಾಗಿದೆ. ಆಹಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ಯೂಟಾಗಿದೆ, ನೋಡೋದಕ್ಕೂ ಕ್ಯೂಟಾಗಿದೆ. ನೋಡಿ ಎಷ್ಟು ಸ್ಮೂತ್ ಇದೆ ನೋಡಿ. ವಾಹಾ ನೋಡಿ, ತಲೆ ಹಿಡಿಯಲಿಲ್ಲ ನೋಡಿ. ನನಗೆ ತಲೆ ಹಿಡಿದ್ರೆ ಇಷ್ಟ ಆಗಲ್ಲ. ಓಕೆ, ಟೇಸ್ಟ್ ಮಾಡ್ತೀನಿ.